ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಒಂದು ಆರೋಗ್ಯಕರವಾದ ಕ್ಯಾರೆಟ್ ಬಾದಾಮ್ ಮಿಲ್ಕ್ನ ಮಾಡೋದನ್ನ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಮಾಡೋದಂತೂ ತುಂಬಾ ಸುಲಭ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನೇನು ಪದಾರ್ಥ ಬೇಕು ಅಂತ ಕೂಡ ನನಗೆ ಹೇಳ್ತೀನಿ. ಇವಾಗ ನೋಡಿ, 2 ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಿ. 1/4 ಕಪ್ಪು ಸಕ್ಕರೆ, ಸ್ವಲ್ಪ ಏಲಕ್ಕಿ, ಬಾದಾಮಿನ ನೆನೆಸಿಟ್ಟಿದ್ದೀನಿ. 15 ನಿಮಿಷ ನೆನೆಸಿಟ್ಟಿದ್ದೀನಿ ಬಾದಾಮಿನ. ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಇವಾಗ 2 ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಲ್ಲ, ಅದನ್ನು ತೊಳೆದಾದ್ಮೇಲೆ ಅದರ ಮೇಲ್ಗಡೆ ಸಿಪ್ಪೆನ ತೆಗಿಬೇಕು. ನೋಡಿ, ಈ ಥರ ಸಿಪ್ಪೆನ ತೆಗಿಬೇಕು. ಈಗ ನೋಡಿ, 2 ಕ್ಯಾರೆಟ್ ಕೂಡ ನಾನು ಸಿಪ್ಪೆನ ತೆಗೆದಿಟ್ಟಿದ್ದೀನಿ. ಇವಾಗ ಇದನ್ನು ದಪ್ಪಾಗಿ ಕಟ್ ಮಾಡಬೇಕು. ಯಾಕೆ ಅಂದರೆ ನಾವು ಕುಕ್ಕರ್ನಲ್ಲಿ ಬೇಯಿಸಬೇಕು, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಕಟ್ ಮಾಡಬೇಕು. ನೋಡಿ, ಈ ಥರ ದಪ್ಪನಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಕ್ಯಾರೆಟ್ನ. ಇವಾಗ ನೀರು ಕುದೀತಾ ಇದೆ. ನಾನು ಕುಕ್ಕರ್ಗೆ ನೀರಿಟ್ಟಿದ್ದೆ, ನೀರು ಕುದೀತಾ ಇದೆ. ಈಗ ನಾವು ಕಟ್ ಮಾಡಿದ ಕ್ಯಾರೆಟ್ನ ಹಾಕಬೇಕು. ಮುಚ್ಚಿಬಿಟ್ಟು 2 ವಿಸಲ್ನ ಬರೆಸ್ರಿ. ವಿಸಲ್ ಬಂದು ತಣ್ಣಗಾದ ಮೇಲೆ ನೋಡಿ, ಕ್ಯಾರೆಟ್ ಬೆಂದಿದೆಯಾ ನೋಡಬೇಕು. ನೋಡಿ, ಕ್ಯಾರೆಟ್ ತುಂಬ ಚೆನ್ನಾಗಿ ಬೆಂದಿದೆ. 2 ವಿಸಲ್ಗೆ ಚೆನ್ನಾಗಿ ಬೆಂದಿದೆ. ಇವಾಗ ನೀರನ್ನ ಸೆಪ್ರೇಟ್ ಮಾಡಬೇಕು. ಕ್ಯಾರೆಟ್ನಿಂದ ನೀರನ್ನ ಸೆಪ್ರೇಟ್ ಮಾಡಿದ್ದಾಯಿತು. ಇವಾಗ ಬಾದಾಮಿನ 15 ನಿಮಿಷ ನೆನೆ ಹಾಕಿದ್ದೆ ನಾನು. ನೆನೆದ ಮೇಲೆ ಈ ಥರ ಸಿಪ್ಪೆನ ತೆಗಿಬೇಕು. ಬಾದಾಮಿ ಮೇಲಿರೋ ಸಿಪ್ಪೆನ ತೆಗಿಬೇಕು. ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ ಬಾದಾಮಿದು. ಇವಾಗ ಮಿಕ್ಸಿ ಜಾರ್ ತಗೊಂಡು ನಾನು ಸಿಪ್ಪೆ ಸುಲಿದಿಟ್ಟಿರೋ ಬಾದಾಮಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ನೀರು ಹಾಕದೇ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡಬೇಕು. ಇವಾಗ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ನ, ಅದನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕ್ರಿ, ಒಂದು 2 ಚಮಚಷ್ಟು ನೀರು ಹಾಕ್ರಿ. ನೀರು ಹಾಕಿದ ಮೇಲೆ ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿರಬೇಕು. ಇವಾಗ ಅರ್ಧ ಲೀಟ್ರ್ ಹಾಲನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕುದೀತಾ ಇದೆ ಹಾಲು. ಇವಾಗ ನಾವು ರುಬ್ಬಿರೋದು ಕ್ಯಾರೆಟ್ನ ನಾನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ, ಹಾಲಿಗೆ ಹಾಕ್ತಾಯಿದ್ದೀನಿ. ಕುದೀತಾ ಇರೋ ಹಾಲಿಗೆ ಹಾಕ್ತಾಯಿದ್ದೀನಿ. ಆ ರುಬ್ಬಿದ ಕ್ಯಾರೆಟ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 1/4 ಕಪ್ಪು ಸಕ್ಕರೆ ಹಾಕಬೇಕು. ನಾನು ನಮ್ಮ ಸ್ವೀಟ್ಗೆ ಎಷ್ಟು ಬೇಕೋ ಹಾಕಿದ್ದೀನಿ. ನಿಮಗೆ ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೊಳ್ರಿ. ನಾನು 1/4 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಸಣ್ಣ ಉರಿನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಏಲಕ್ಕಿ ಪುಡಿ ಒಂದು 1/4 ಚಮಚ ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕಿದ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ರಿ. ಸಣ್ಣ ಉರಿ ಇಟ್ಕೊಂಡು ಕುದಿಸ್ರಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕವರು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರು ಕೂಡ ಇಷ್ಟ ಆಗುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಗೆ ಬಂತು ಅನ್ನೋದನ್ನ ನನಗೆ ತಿಳಿಸ್ರಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಸುಲಭವಾಗಿ ಮಾಡ್ಬೋದು. ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.